CD100 ಯಾರು ಇಷ್ಟು ಖರ್ಚೆ ಮಾಡಿಲ್ಲ, ಅಷ್ಟು ಖರ್ಚು ಆಗ್ತೈತೆ ಈ ಗಾಡಿಗೆ. ಈ ಗಾಡಿದು ಇಂಜಿನ್ ಟ್ಯೂನಿಂಗ್ ಬೇರೆ ಮಾಡಿಸ್ಬೇಕು. ಇದು KA 01, ಬಟ್ ಇದು 09 ಟ್ರಾನ್ಸ್ಫರ್ ಆಗೈತೆ. ಯಾವ್ದೋ ಮುರಿದೋಗಿರ್ಬೋದು, ಇಲ್ಲಾಂದ್ರೆ ರಿಜೆಕ್ಟ್ ಆಗ್ಬಿಡುತ್ತೆ. ಹಿಂಗೆ ಮೈಲೇಜ್ ಟೆಸ್ಟ್ ಮಾಡಿದ್ದೀನಿ, ಬಟ್ ಇವಾಗ 50 ಮೇಲೆ ಇನ್ಕ್ರೀಸ್ ಆಗೈತೆ ಮೈಲೇಜು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಏನು ಅಂತಂದರೆ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಅರೌಂಡ್ ಒಂದು ವರ್ಷ ಹತ್ತತ್ರ ಆಗ್ತೈತೆ. ಗಾಡಿ ರಿಜಿಸ್ಟೋರೇಷನ್ ಮಾಡಿಸ್ಬೇಕಾದಾಗ ಇಷ್ಟೊಂದು ಖರ್ಚಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಬಜೆಟ್ ಒಂದು ಸ್ವಲ್ಪ ಇತ್ತು, ಒಂದು 20,000 25,000 ಏನೋ ಇತ್ತು. ಅದರಿಂದ ಎಕ್ಸ್ಟೆಂಡ್ ಆಗಿ 60,000 ಹತ್ತತ್ರ ಬಂತು. ಆ ರಿಜಿಸ್ಟೋರೇಷನ್ ಮಾಡಿಸೋಷ್ಟರಲ್ಲೇ ತಲೆನೋವು ಆಗೋಯ್ತು. ಗಾಡಿ ರಿಜಿಸ್ಟೋರೇಷನ್ ಮಾಡಿಸ್ಬೇಕು ಅಂತಂದರೆ 30,000 ಅಂದ್ಕೊಂಡಿದ್ರೆ ಎಕ್ಸ್ಟ್ರಾ 30-40,000 ಇಟ್ಕೊಂಡಿರಬೇಕು. ಹಾಗೆ ಎಳಿಯೋದು ದುಡ್ಡು. ಮತ್ತು ಆ ಗಾಡಿ ಡಾಕ್ಯುಮೆಂಟ್ಸ್ಗೂ ಸ್ವಲ್ಪ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಏನೋ ಒಂದು 10-15,000 ಆಗ್ಬೋದು ಟೋಟಲ್ ಎಲ್ಲ ಸೇರಿ, ಗಾಡಿದು ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿ ಅಂತ. ಒಂದು 5,000 ಏನೋ ಖರ್ಚಾಗ್ಬೋದು ಗಾಡಿ ಡಾಕ್ಯುಮೆಂಟ್ಸ್ಗೆ ಅಂತ ಅಂದ್ಕೊಂಡೆ. ಬಟ್ ಆ 5,000 ಯಾವ ಮೂಲೆಗೂ ಸಾಕಾಗಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರಲಿ ದುಡ್ಡು? ಯಾವಾಗ RTO ಆಫೀಸ್ಗೆ ಹೋಯ್ತು ಗಾಡಿ ಡಾಕ್ಯುಮೆಂಟ್ಸು, ಆವಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಖರ್ಚಾಗುತ್ತೆ ಬರೀ ಗಾಡಿ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಮಾಡ್ಸೋಕ್ಕೆ ಅಂತ. ಯಾಕಂದರೆ ಈ ಗಾಡಿದು FC ಇರಲಿಲ್ಲ, FC ಮಾಡಬೇಕಾಗಿತ್ತು. ಮತ್ತು ಗಾಡಿದು ಫೈನು ಬಿದ್ದೈತೆ. ನಾನು ಇಷ್ಟೊಂದು ಗಾಡಿ ಫೈನ್ ಬೀಳ್ತದೆ ಅಂತ ನೆನ್ಕೊಂಡಿರಲಿಲ್ಲ. ಗಾಡಿ FC ಎಕ್ಸ್ಪೈರ್ ಆಗಿತ್ತಲ್ವಾ, 9,000-8,000 ರೂಪಾಯಿ ಬಿದ್ದೈತೆ ಗಾಡಿ ಫೈನು. ಅದು ಕಟ್ಟಲೇಬೇಕು, ಅದನ್ನ ಕಡಿಮೆನೇ ಮಾಡೋಕ್ಕಾಗಲ್ಲ. ಬೇರೆದ್ರಲ್ಲಿ ಒಂಚೂರು ಕಡಿಮೆ ಮಾಡಿಸ್ಬೋದು, ಗಾಡಿ ಫೈನ್ ಫುಲ್ ಕಟ್ಟಲೇಬೇಕಂತೆ. ಅದರಲ್ಲಿ ಜಾಸ್ತಿ ಆಯಿತು. ಇವಾಗ 15,000 ಆಗ್ತೈತೆ ಬರೀ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮಾಡ್ಸೋಕ್ಕೆ. ಯಾಕಂದರೆ ಪಿನ್ ಟು ಪಾಯಿಂಟ್ ಇರಬೇಕು. ಈಚೆ ಹೋದಾಗ ಪೊಲೀಸ್ ಇಟ್ಕೊಂಡ್ರೆ ಸುಮ್ಮನೆ ರಿಸ್ಕು. ಅದೆಲ್ಲ ಗಾಡಿನೇ ರೆಡಿ ಮಾಡಿಸಿದ್ದೀನಲ್ವಾ, ಹಂಗೇನೆ ಇದನ್ನೂ ನೀಟಾಗಿ ಕಂಪ್ಲೀಟ್ ಮಾಡಿಬಿಡೋದ ಡಾಕ್ಯುಮೆಂಟ್ಸ್ ಎಲ್ಲ A to Z ಅಂತ. ಯಪ್ಪ, ಎಷ್ಟು ತಲೆನೋವು ಮಾತ್ರ. ಈ ಗಾಡಿ ರೆಡಿ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಸ್ದಾಗಿಂದನೂ ಆದ್ರೂ ಗಾಡಿನ ಮಧ್ಯಕ್ಕೆ ಎಲ್ಲೂ ನಿಲ್ಲಿಸಿಲ್ಲ, ನೀಟಾಗಿ ಕಂಪ್ಲೀಟ್ ಮಾಡಿಸಿದ್ದೀನಿ. ಮತ್ತು ಇವಾಗ ಗಾಡಿ ಡಾಕ್ಯುಮೆಂಟ್ಸ್ದು ಇನ್ನೊಂದು ಸ್ವಲ್ಪ ಐತೆ, ಅದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು. ಇವಾಗ ಗಾಡಿ ಈ ಕಂಡೀಷನಲ್ಲಿ ಐತೆ. ನೀವು ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು, ಗಾಡಿದು ನಂಬರ್ ಪ್ಲೇಟೇ ಇರಲಿಲ್ಲ. ಗಾಡಿದು ನಂಬರ್ ಪ್ಲೇಟ್ ಬಂದೈತೆ ಇವಾಗ IND. ಇದು KA 01, ಬಟ್ ಇದು 09 ಟ್ರಾನ್ಸ್ಫರ್ ಆಗೈತೆ. FC ಆದಮೇಲೆ ಫುಲ್ ನೀಟಾಗಿ ಟ್ರಾನ್ಸ್ಫರ್ ಆಗಿಬಿಡ್ತದೆ KA 09ಗೆ. HSRP ಬರುತ್ತೆ ಇವಾಗ ನಂಬರ್ ಪ್ಲೇಟು. ಇಂಡಿಕೇಟ್ರ್ಗಳೆಲ್ಲ ಮುರಿದೋಗಿತ್ತು. ಲಾಸ್ಟ್ ಟೈಮ್ ಇಂಡಿಕೇಟ್ರ್ ಹಾಕ್ಸಿದ್ದು ಈ ಥರ ಮುಂದ್ಗಡೆ ಹಾಕ್ಸಿದ್ದೀನಲ್ಲ, ಈ ಥರ ಇಂಡಿಕೇಟ್ರು ಎಲ್ಲ ಬೆಂಡಾಗಿ ಇವೆರಡು ಇಂಡಿಕೇಟ್ರ್ ಕಟ್ಟಾಗ್ಬಿಟ್ಟಿತ್ತು. ಇವೆರಡು ಇಂಡಿಕೇಟ್ರ್ ಹೊಸದು ಹಾಕ್ಸಿದ್ದು. ಯಾಕಂತಂದರೆ FCಗೆ ಹೋದಾಗ ಗಾಡಿ ಫುಲ್ ಪರ್ಫೆಕ್ಟ್ ಆಗಿರಬೇಕು. ಇಂಡಿಕೇಟರು, ಹೆಡ್ಲೈಟು, ಮಿರರು ಯಾವುದೂ ಮುರಿದೋಗಿರ್ಬೋದು, ಇಲ್ಲಾಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಮುಂದ್ಗಡೆದು ಅದೇ ಇಂಡಿಕೇಟರ್ ಐತೆ, ಯಾಕಂದರೆ ಚೆನ್ನಾಗೈತೆ, ಏನೂ ಆಗಿಲ್ಲ, ಅದಕ್ಕೋಸ್ಕರ ತೆಗ್ಸಿಲ್ಲ. ಇದು ಇನ್ನೊಂದು ಸ್ವಲ್ಪ ಬೆಂಡಾಗಿ ಕಟ್ಟಾದರೆ ಸೇಮ್ ಹಿಂದ್ಗಡೆ ಹಾಕ್ಸಿದ್ದೀನಲ್ಲ, ಸೇಮ್ ಇಂಡಿಕೇಟರ್ ಇದಕ್ಕೆ ಚೇಂಜ್ ಮಾಡ್ತೀನಿ. ಮತ್ತು ಗಾಡಿದು ಒಂದು ಸರ್ವಿಸು ಆಯಿತು. ಸಸ್ಪೆನ್ಷನ್ ಪ್ಲೇಟು ಬಿಚ್ಚೋಗ್ಬಿಟ್ಟಿತ್ತು. ಇಲ್ಲಿ ನೋಡಿ, ಸಸ್ಪೆನ್ಷನ್ದು ಈ ಪ್ಲೇಟ್ ಬೇರೆ, ಮತ್ತು ಈ ಸೈಡ್ ಐತಲ್ಲ, ಈ ಸೈಡ್ ಇರೋ ಪ್ಲೇಟ್ ಬೇರೆ. ಹೆಂಗೋ ಸಸ್ಪೆನ್ಷನ್ನು ರೆಡಿ ಮಾಡಿಸಾಯಿತು. ಸ್ವಲ್ಪ ಫಸ್ಟ್ ಸರ್ವಿಸಲ್ಲಿ ಸ್ವಲ್ಪ ಖರ್ಚಾಯಿತು, ಅರೌಂಡ್ 1,200 ಸಮಥಿಂಗ್ ಏನೋ ಖರ್ಚು ಬಂತು ನನಗೆ. ಇಂಡಿಕೇಟ್ರು, ಆಯಿಲ್ ಚೇಂಜು, ಸಸ್ಪೆನ್ಷನ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಸೇರಿ. ಹಿಂದ್ಗಡೆ ಟೈರು ಇವಾಗ ಹೊಸದು ಹಾಕ್ಸಿದ್ದಲ್ವಾ, ಹಿಂದ್ಗಡೆ ಟೈರ್ ಏನು ಚೇಂಜ್ ಮಾಡಬೇಕಾಗಿಲ್ಲ. ಹಿಂದ್ಗಡೆ ಟೈರ್ ಚೆನ್ನಾಗೈತೆ, ಬಟ್ ಮುಂದ್ಗಡೆ ಟೈರು ಸಮೇತ ಐತೆ. ನೆಕ್ಸ್ಟ್ ಸರ್ವಿಸ್ಗೆ ಮುಂದ್ಗಡೆ ಟೈರ್ ಚೇಂಜ್ ಮಾಡಿಸ್ಬೇಕು. ಡೌನ್ ಆಗ್ಬಿಟ್ಟೈತೆ, ಅಲ್ಲೇ ಸ್ವಲ್ಪ ಜಾರ್ತೈತೆ ಮುಂದ್ಗಡೆ ಟೈರು. ಆದರೆ ಈ ಗಾಡಿ ರಿಸ್ಟೋರ್ ಮಾಡಿಸಿರೋದ್ರಲ್ಲಿ ನನಗೊಂಚೂರು ರಿಗ್ರೆಟ್ ಇಲ್ಲ. ಯಪ್ಪ, ಎಷ್ಟು ತಲೆನೋವು ಮಾತ್ರ. ಈ ಗಾಡಿ ರೆಡಿ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಸ್ದಾಗಿಂದನೂ ದುಡ್ಡು ಖರ್ಚು ಮಾಡಿರೋದಕ್ಕೂ ಗಾಡಿ ಬಂದಿರೋದಕ್ಕೂ ಒಂದು ಚೂರು ಇಷ್ಟು ವ್ಯತ್ಯಾಸ ಇಲ್ಲ. ಖರ್ಚು ಮಾಡ್ಬೋದು ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿಸಿದ್ದೀನಿ ಗಾಡಿನ. ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಮೈಲೇಜು 47-48 ಏನೋ ಕೊಡ್ತಾ ಇತ್ತು. ನಿಮಗೆ ಮೈಲೇಜ್ ಟೆಸ್ಟ್ ಮಾಡಿದ್ದೀನಿ, ಬಟ್ ಇವಾಗ 50 ಮೇಲೆ ಇನ್ಕ್ರೀಸ್ ಆಗೈತೆ ಮೈಲೇಜು. ಈ ಗಾಡಿದು ಇಂಜಿನ್ ಟ್ಯೂನಿಂಗ್ ಬೇರೆ ಮಾಡಿಸ್ಬೇಕು. ಇವಾಗಂತೂ ಮಾಡಿಸಲ್ಲ, ಇನ್ನೊಂದು ವರ್ಷ ಗಾಡಿ ಹಿಂಗೆ ಇರುತ್ತೆ. ಅದಾದಮೇಲೆ ದುಡ್ಡು ಬಂದಮೇಲೆ ಗಾಡಿದೊಂದು ಇಂಜಿನ್ ಟ್ಯೂನಿಂಗ್ ಮಾಡಿಸ್ಬೇಕು. CD100 ಯಾರು ಇಷ್ಟು ಖರ್ಚೆ ಮಾಡಿಲ್ಲ, ಅಷ್ಟು ಖರ್ಚು ಆಗ್ತೈತೆ ಈ ಗಾಡಿಗೆ. ಬಟ್ ಓಲ್ಡ್ ಈಸ್ ಗೋಲ್ಡ್. ಈ ಗಾಡಿನ ನಾನು ಅದೇನೇ ಆದರೂ ರಿಸ್ಟೋರ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ರಿಸ್ಟೋರ್ ಮಾಡಿದ್ದೀನಿ. ಅಷ್ಟು ದಿನದಿಂದ ಕಾಯ್ದೆ 2 to 3 ಮಂತ್ಸಿಂದ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಫೈನಲ್ ಸ್ಟೇಜಿಗೆ ಬಂದೈತೆ. ಇವತ್ತು ಗಾಡಿದು FC ಡೇಟ್ ಕೊಟ್ಟವ್ರೆ ಏಜೆಂಟಿಂದ. ಅವ್ರು ನಂಗೊಬ್ರು ಗೊತ್ತು, RTOದಲ್ಲಿ ಏಜೆಂಟು, ಅವರಿಂದ ಇವತ್ತು FC ಡೇಟ್ ಬಂದೈತೆ. ಇವತ್ತು ಹೋಗಬೇಕು, ಮಳೆ ಬೇರೆ ಬರ್ತೈತೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಹೆಂಗಾರು ಮಾಡಿ FC ಕಂಪ್ಲೀಟ್ ಆದರೆ ಇನ್ನೊಂದು 15 ಡೇಸಲ್ಲಿ RC ಕಾರ್ಡು, FC ಇನ್ಶೂರೆನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ HSRP ನಂಬರ್ ಪ್ಲೇಟು ಬಂದ್ಬಿಡುತ್ತೆ. ಅದಾಗಿ ನೆಕ್ಸ್ಟ್ 15 ಡೇಸ್ಗೆ HSRP ನಂಬರ್ ಪ್ಲೇಟ್ ಬರುತ್ತೆ. ಅದನ್ನ ಹೋಗಿ ಫಿಕ್ಸ್ ಮಾಡಿಸ್ಕೋಬೇಕು.
ಇವಾಗ ಏನು ಮಾಡೋದು ಗೊತ್ತಿಲ್ಲ, ಮಳೆ ಬೇರೆ ಬರ್ತೈತೆ, FC ಡೇಟ್ ಬೇರೆ ಇವತ್ತು, ಇನ್ನೊಂದು ಹಾಫ್ ಆನ್ ಅವರಲ್ಲಿ FC ಐತೆ ನನ್ನ ಗಾಡಿದು, ನೋಡೋದ. RTO ಹತ್ರ ಹೋಗ್ತಾ ಇದ್ದೀನಿ, ಮಳೆ ಕಡಿಮೆ ಆಗೈತೆ, ಫೋನ್ ಮಾಡಿದ್ರು ಅವರು ಬನ್ನಿ ಅಂತ, ನೋಡೋದ. ಮಳೆ ಬರ್ತಾಯಿದ್ರೆ ಸಾಕು. ಗೈಸ್ ಇವಾಗ ರೀಚ್ ಆದ್ವಿ ಮೈಸೂರು RTO, ಬಟ್ ಜನಗಳೇ ಇಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ. ನೋಡೋದ ಒಳಗೋಗಿ ಫಸ್ಟು. ಈ ಮಳೇಲಿ ಬೇರೆ ಬಂದ್ಬಿಟ್ಟಿದ್ದೀನಿ, ಜನಗಳೇ ಇಲ್ಲ ಒಳಗೆ. ಮತ್ತು ಅದೇನಾಗುತ್ತೋ, ಇವತ್ತು ಕ್ರ್ಯಾಕ್ ಆಗುತ್ತೋ ಇಲ್ಲ ಬ್ಲಾಸ್ಟ್ ಆಯ್ತದೋ ಇದು. ಇವತ್ತಾಗಿಲ್ಲ ಅಂದರೆ ಇನ್ನೂ ಕಾಯಬೇಕು ಇದಕ್ಕೆ. FCಗೆ ಒಬ್ಬರು ಇಲ್ಲ, ಈ ಸೈಡು ಯಾರೂ ಇಲ್ಲ, ಏನು ಮಾಡೋದು? ಫೋನ್ ಮಾಡೋದ ಕೊಡಿಲ್ಲ ಅಂಕಲ್ಗೆ ಒಂದ್ಸರಿ. ಏಜೆಂಟ್ ಫೋನ್ ಮಾಡಿದ್ದೆ, ಅವಣ್ಣ ಅಂತವ್ರೆ ಮಳೆ ಬರ್ತೈತಲ್ವಾ, FC ಮಾಡೋರು ಅವ್ರಿಲ್ಲ, ಇನ್ನು ನಾಳೆ ನಾಳಿದ್ದು ಬಾ, ಮಳೆ ಬಂದಾಗ ಮಾಡೋಕ್ಕಾಗಲ್ಲ ಅಂತ. ನಿನ್ ಜನ್ಮಕ್ಕೆ ಹೋಗೋ. ಇದನ್ನ ಮೊದಲೇ ಹೇಳಿದ್ರೆ ಬರ್ತಾನೆ ಇರಲಿಲ್ಲ, ಇಷ್ಟು ದೂರ ಬಂದು ಇವಾಗ ಆಗಲ್ಲ ಅಂತವ್ರೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ FCಗೆ ಮತ್ತೆ ಕಾಯಬೇಕು. ಇದಕ್ಕೆ ಗಾಡಿ ಡಾಕ್ಯುಮೆಂಟ್ ಕಾಯ್ದು ನಂಗೆ ಬೇಜಾರೇ ಆಗ್ಬಿಟ್ಟೈತೆ. ಮೊದಲು ದುಡ್ಡು ಕುಣ್ಸೋಕ್ಕಾಗ್ತಿರಲಿಲ್ಲ, ದುಡ್ಡು ರೆಡಿ ಆದರೆ ಇವಾಗ ಇದ್ರ ಪ್ರಾಬ್ಲಮ್ಮು, ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇವಾಗ ಇದು ಕ್ಯಾನ್ಸಲ್ ಆಯಿತು, ನೋಡೋದ. FCಗೆ ಮತ್ತೆ ಇನ್ನು ಯಾವಾಗ ಬರುತ್ತೆ ಗಾಡಿ ಡಾಕ್ಯುಮೆಂಟೆಲ್ಲ ಇನ್ನೂ ಮಾಡಬೇಕು. FC ಆದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಆದಂಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಒಂದು 15 ಡೇಸ್ ಒಳಗೆ. ಇವಾಗ ಏನೋ ಮಾಡೋಕ್ಕಾಗಲ್ಲ. ಸುಳ್ಳು ಹೇಳಿ ಜನಗಳಿಗೆ ಟೋಪಿ ಹಾಕಿ ಈ ಕಾರ್ಯಕ್ರಮ ಘೋಷಣೆ ಮಾಡಿರೋದಲ್ವಾ? ನಾನೇನು ಹೇಳ್ತಾರದಲ್ಲ, ಟೆಸ್ಟ್ ಜನ ನಿಂತವ್ರೆ, ಅಲ್ಲಿ ಯಾರು ಇಲ್ವೇ ಇಲ್ಲ. ಎಲ್ಲ ಏನು ಡ್ರೈವಿಂಗ್ ಎಲ್ಲರೂ ಲೈಸೆನ್ಸ್ ರಿನ್ಯೂವಲ್ ಬಂದ್ಬಿಟ್ಟಾರ, ಇಲ್ಲ ಯಾರು ಲೈಸೆನ್ಸ್ ಲೈಸೆನ್ಸ್ ರಿನ್ಯೂವಲ್ಗೆ ಎಷ್ಟೊಂದು ಜನ ಬಂದಿರ್ತಾರೆ. ನಿಮ್ಮ ಜೊತೆ ಬಂದರೆ ಯಾವ್ದಾರ ಒಂದು ಕೆಲಸನಾರ ಆಯ್ತದ. ಗಾಡಿ ಕಲರ್ ನೋಡಿ ಹೆಂಗಿದೆ, ಗಾಡಿಗಳು ನೋಡಿ ಹೆಂಗಿದೆ, ಯಾವುದೋ ರೇಸ್ ಕಾರ್ಗಳು ಅಂದ್ಕೊಬಿಡ್ಬೇಕು ಹಂಗಿದೆ. ಗೈಸ್ ಇವಾಗ ಮನೆಗೆ ಬಂದೆ. ಇವತ್ತು ಮಿಷಿನ್ ಫೇಲ್ ಆಯಿತು, ಮಳೆ ಬೇರೆ ಬರ್ತಾಯಿತ್ತು. ಹಂಗೆ ಹೇಳ್ತಿಯಲ್ಲ, ಅಯ್ಯೋ ಸುಮ್ಮನಿರ. ಏನೋ ಗೈಸ್ ಏನು ಮಾಡಿದ್ರು ಬರೀ ಪ್ರಾಬ್ಲಮೇನೆ, ಪ್ರಾಬ್ಲಮಿಂದ ಸಕ್ಸಸ್ ಆಯ್ತಲ್ಲ, ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ ಆಗ್ತೈತೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಕಾಯಬೇಕು, ನೆಕ್ಸ್ಟ್ FC ಡೇಟ್ ಕೇಳಬೇಕು ಅವ್ರ ಹತ್ರ, ನೋಡೋದ ಯಾವತ್ತು ಕೊಡ್ತಾನೆ ಅಂತ. ಮಳೆ ಬೇರೆ ಬರ್ತೈತೆ, ಮಳೆ ಬಂದ್ರೂ ಫುಲ್ ಬಂದು ನಿಂತೋಗ್ಬಿಟ್ರೆ ಬೇಜಾರಿಲ್ಲ, ಈ ಡ್ರಿಸ್ಲಿಂಗ್ ಬರುತ್ತಲ್ಲ ಬೇಜಾರೇ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್.